ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕದನು. ಇವತ್ತು ನಿಮ್ಗೆ ಸ್ವಾಮಿ ಸೇವೆದಲ್ಲಿನ ಅತ್ಯಂತ ಪ್ರಭಾವಿ ಸೇವೆ ನಿಮ್ಮೊಂದಿಗೆ ಹಂಚಿಕೊಳ್ಳೋಕದನು. ಈ ಸೇವೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಕೆಲವೊಂದು ಜನಕ್ಕೆ ಸೇವೆ ಮಾಡಿ ಪ್ರಚಿತಿಯನ್ನು ಕೂಡ ಪಡ್ಕೊಂಡಿರಬೇಕು, ಅಥವಾ ಕೆಲವೊಂದು ಜನ ಇನ್ನು ಸೇವೆದಾಗ ಹೊಸವಾಗಿದ್ದರೆ ಈ ಸೇವೆನ ಖಂಡಿತ ಒಂದು ಸಲ ಮಾಡಿ ನೋಡ್ರಿ. ಹಾಗಾದರೆ ಸ್ವಾಮಿ ಮಹಾರಾಜರ ಆ ಸೇವೆ ಯಾವುದಪ್ಪ, ಯಾವ ರೀತಿ ಮಾಡಬೇಕು? ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಸೇವೆ ಅಂದ ಕೂಡಲೇ ನೀವೆಲ್ಲರೂ ಹೇಳೋದ ನಿತ್ಯ ಸೇವೆಗೆ ಹೆಚ್ಚಿನ ಮಹತ್ವ ಕೊಡ್ರಿ, ಸ್ವಾಮಿ ಮಹಾರಾಜರ ನಾಮಸ್ಮರಣೆಗೆ ಮಹತ್ವ ಕೊಡ್ರಿ. ಯಾಕಂದ್ರೆ ಅಷ್ಟು ಆ ಸೇವೆದಿಂದ ನಮಗೆ ಜೀವನದಲ್ಲಿರುವ ಕಷ್ಟಗಳು ದೂರ ಆಗ್ತಾವೆ. ಎಷ್ಟೋ ಜನರಿಗೆ ನಿತ್ಯ ಸೇವೆದಿಂದನೇ ಎಷ್ಟೋ ಪ್ರಚಿತಿಗಳು ಬಂದವು. ನಿತ್ಯ ಸೇವೆ ಅಂದ್ರೆ ಪ್ರತಿನಿತ್ಯ ನಿತ್ಯ ಸೇವೆ ಮಾಡ್ತಾವೆ. ಅದ್ರ ಜೊತೆ ನಮಗೆ ತಾರಕ ಮಂತ್ರದ ಅಧಿಷ್ಠಾನ ಅಥವಾ ತಾರಕ ಮಂತ್ರ ತೀರ್ಥವನ್ನು ತಯಾರು ಮಾಡ್ಕೋದೈತಿ, ಅಥವಾ ತಾರಕ ಮಂತ್ರದ ಸೇವೆಯನ್ನು ಮಾಡೋದೈತಿ. ಹೊಸವಾಗಿ ಯಾರು ಇರ್ತಾರಲ್ಲ ಅವ್ರಿಗೆ ತಾರಕ ಮಂತ್ರ ಅಂದರೆ ಏನು ಗೊತ್ತಿರಲ್ಲ. ಮಹಾರಾಜರು ಸಾಕ್ಷಾತ್ ತಮ್ಮ ಭಕ್ತರಿಗೋಸ್ಕರ ನೀಡಿದಂಥ ಮಂತ್ರನ ತಾರಕ ಮಂತ್ರ. ಈ ಮಂತ್ರವನ್ನು ಕೆಲವೊಂದು ಜನ ಸಂಕಲ್ಪಯುಕ್ತ ಸೇವೆ ಮಾಡ್ತಾರೆ, ಕೆಲವೊಂದು ಜನ ಪ್ರತಿನಿತ್ಯ ತಾರಕ ಮಂತ್ರವನ್ನು ನಿತ್ಯ ಸೇವೆದಾಗ ಆ್ಯಡ್ ಮಾಡಿರ್ತಾರೆ. ಇನ್ನು ಕೆಲವೊಂದು ಜನ ಯಾವಾಗ ನಮ್ಗೆ ಲೋ ಫೀಲ್ ಆಗ್ತೈತಿ, ಅಥವಾ ನಮಗೆ ಏನೋ ಭಾಳ ಕಷ್ಟಗಳಿದಾವೆ, ಇನ್ನು ನನ್ನ ಜೀವನದಾಗ ಎಲ್ಲ ಮುಗಿದಿತ್ತು ಅನ್ನೋ ಟೈಮ್ದಾಗ ತಾರಕ ಮಂತ್ರದ ಆಸರೆಯನ್ನಾಗಿ ತಗೋತಾರೆ. ಅಂದ್ರೆ ತಾರಕ ಮಂತ್ರ ಸೇವೆಯನ್ನು ಮಾಡ್ತಾರೆ. ಯಾಕಪ್ಪ ಅಂದ್ರೆ ತಾರಕ ಮಂತ್ರಕ್ಕೆ ಅಷ್ಟು ಶಕ್ತಿ ಐತಿ. ತಾರಕ ಅಂದ್ರೆ ಯಾರು ಕಷ್ಟದಾಗ ಇರ್ತಾರಲ್ಲ ಅವ್ರನ್ನ ಮಹಾರಾಜರ ತಾರ್ತಾರಂದ್ರೆ ಮಹಾರಾಜರ ಆ ಕಷ್ಟಗಳನ್ನ ದೂರ ಮಾಡಿ ಅವರಿಗೆ ತಮ್ಮ ಜೀವನದಾಗ ಸುಖ ನೆಮ್ಮದಿಯನ್ನು ತಂದು ಕೊಡ್ತಾರೆ. ಹಾಗಾಗಿ ಅಷ್ಟು ಈ ಶಕ್ತಿ, ಅಷ್ಟು ಒಂದು ಶಕ್ತಿ ಈ ಸೇವೆಗೆ ಐತಿ. ಮೊದಲನೇದಾಗಿ ತಾರಕ ಮಂತ್ರವನ್ನು ಯಾವ ರೀತಿ ಹೇಳಬೇಕು ಅನ್ನೋದು ಹೇಳ್ತಾನೆ. ಮೊದಲೇ ನೋಡ್ರಿ, ನೀವು ನಿತ್ಯ ಸೇವೆ ಮಾಡ್ತೀರ ನಡಿತೈತಿ, ನಿತ್ಯ ಸೇವೆ ಮಾಡೋಕ್ಕಾಗಲಕ್ಕ ನಮಗೆ, ಆದರೂ ನಮ್ಗೆ ಸ್ವಾಮಿ ಮಹಾರಾಜರ ಸೇವೆ ಮಾಡೋದೈತೆ ಅನ್ನೋರ ಪ್ರತಿನಿತ್ಯ ಒಂದು 5 ನಿಮಿಷ ಟೈಮ್ ತೆಗೆದ ಪ್ರತಿನಿತ್ಯ ನೀವು ಪೂಜೆ ಯಾವ ರೀತಿ ನಿಮ್ಮ ಜಗಲಿ ಮ್ಯಾಗ ಪೂಜೆ ಮಾಡಿರ್ತಿರಲ್ಲ ಅದೇ ರೀತಿ ಪೂಜೆ ಮಾಡಿ ಮಹಾರಾಜರಿಗೆ ಪಂಚೋಪಚಾರವಾಗಿ ಪೂಜೆ ಮಾಡಿ ಮಹಾರಾಜರ ಮುಂದೆ ಕಣ್ಣು ಮುಚ್ಕೊಂಡೋದೈತಿ. ಆನಂತರ ಕೈ ಮುಗಿದ ಮಹಾರಾಜರು ನನ್ನ ಮುಂದೆ ಕುದ್ದಾರತ್ತ ಹೇಳಿ ತಾರಕ ಮಂತ್ರ ಮಾಡೋದೈತಿ. ನಮ್ಗೆ ತಾರಕ ಮಂತ್ರ ಹೇಳೋದೈತಿ. 11 ಸಲ ಹೇಳ್ರೆ ಉತ್ತಮ, 11 ಸಲ ಹೇಳೋಕ್ಕಾಗೋದಿಲ್ಲ ಅಂದ್ರೆ 5 ಸಲ ಹೇಳ್ರಿ, 3 ಸಲ ಹೇಳ್ರಿ. ತಾರಕ ಮಂತ್ರ ಹೇಳೋದೈತಿ. ತಾರಕ ಮಂತ್ರ ಹೇಳುವಾಗ ನಮಗೆ ಮಹಾರಾಜರು ನನ್ನ ಮುಂದೆ ಕೂದವರು ಮಹಾರಾಜರ ತಾರಕ ಮಂತ್ರದ ಪಠನೆ, ತಾರಕ ಮಂತ್ರ ಸಂಕಲ್ಪಯುಕ್ತ ಸೇವೆ ಅವರ ನನ್ನ ಕಡೆಯಿಂದ ಲೆಕ್ಕವನ್ನು ಪಡಿಕದಾರೆ. ಯಾವಾಗ ನಿಮ್ಮ 108 ತಾರಕ ಮಂತ್ರ ಪಠನೆ ಪೂರ್ಣ ಆಗ್ತಾವೆ ಅವಾಗ ನೋಡ್ರಿ ನಿಮ್ಮ ಮನಸ್ಸಾಗಿರುವ ಎಲ್ಲ ಸಮಸ್ಯೆಗಳು, ಮನಸ್ಸಾಗಿರುವಂಥ ಭಯ, ಏನೋ ಡೌಟ, ಯಾವುದೋ ಒಂದು ನಮ್ಗೆ ಆತ್ಮವಿಶ್ವಾಸ ಕಡಿಮೆ ಇರ್ತೈತಿ, ಏನೋ ಒಂದು ನಮ್ಗೆ ಕಾಡ್ತೈತೆ, ಡಿಪ್ರೆಷನ್ ಆಗಲಿ, ಇವೆಲ್ಲ ಕೂಡ ದೂರ ಆಗಿ ನಮಗೆ ಒಂದು ನೆಮ್ಮದಿ ಅನ್ನೋದು ಸಿಗ್ತೈತಿ. ಮನುಷ್ಯಗೆ ಮೇಯ್ನಾಗಿ ಬೇಕಾಗಿರೋದು ನೆಮ್ಮದಿ, ಶಾಂತಿ. ಒಂದು ನಮ್ಗೆ ಜೀವನ ಸಾಗಿಸೋಕ್ಕೂ ಹಣ ಮುಖ್ಯ, ಆದರೆ ಅದ್ರ ಜೊತೆಗೆ ನೆಮ್ಮದಿನೂ ಕೂಡ ಬೇಕಾಗಿರ್ತೈತಿ. ಹಾಗಾಗಿ ಮನಸ್ಸು ಶಾಂತಿ ಅನ್ನೋದು ಸಿಗ್ತೈತಿ. ಆ ನಂತರ ತಾರಕ ಮಂತ್ರ ಮಾಡುವಾಗ ನಮ್ಗೆ ತೀರ್ಥ ತಯಾರು ಮಾಡ್ಕೋದೈತಿ. ತೀರ್ಥ ಒಂದು ಸಣ್ಣ ಗ್ಲಾಸ್ದಾಗ ನೀರು ತೊಗೊಂಡ ನೀವು ಅದ್ರಾಗ ನಿಮ್ಮ 3 ಬಟ್ಟ ಅಥವಾ ಅದ್ರ ಮೇಲೆ ಕೈ ಇಟ್ಟು ಬಲಗೈಯನ್ನು ಇಟ್ಟು ನೀವು ಹೇಳ್ಬೋದು, ಅಥವಾ ತೋರು ಬೆರಳು, ಮಧ್ಯ ಬೆರಳು ಮತ್ತು ಉಂಗುರ ಬೆರಳು ಇರ್ತೈತಿ, 3 ಬಟ್ಟೆಗಳನ್ನ ಅದ್ರಾಗ ಹಾಕಿ ನೀವು ತಾರಕ ಮಂತ್ರವನ್ನು ಹೇಳ್ಕೋತ ಆ ತಾರಕ ಮಂತ್ರವನ್ನು ನೀವು ಯಾವಾಗ ನಿಮ್ಮ ಸೇವೆ ಎಲ್ಲ ಪೂರ್ಣ ಆಗ್ತೈತಿಲ್ಲ ಆ ತಾರಕ ಮಂತ್ರವನ್ನು ನೀವು ಗ್ರಹಣ ಮಾಡೋದೈತಿ, ಅಂದ್ರೆ ಕುಡಿಯೋದೈತಿ. ಇನ್ನು ಮನ್ಯಾಗ ಕಿರಿಕಿರಿ ಆಗ್ತದೈತಿ, ಮನ್ಯಾಗ ಯಾವಾಗ ನೋಡಿದಾಗ ಜಗಳ ಆಗ್ತೈತಿ, ಅಥವಾ ಕಲಹಗಳಾಗ್ತಾವೆ, ಮನ್ಯಾಗ ಯಾವಾಗ ನೋಡಿದಾಗ ಅನಾರೋಗ್ಯ ಸಮಸ್ಯೆ ಕಾಡ್ತೈತೆ ಅನ್ನೋರ ಅದ್ರಾಗ ಒಂದು ಸ್ವಲ್ಪ ತಾರಕ ಮಂತ್ರ ನೀರನ್ನು ಉಳಿಸಿ ನೀವು ನಿಮ್ಮ ಮನ್ಯಾಗ ಎಲ್ಲ ಕಡೆ ಸಿಂಪಡಿಸೋದೈತಿ, ಒಂದು ಸ್ವಲ್ಪ ಸಿಂಪಡಿಸೋದೈತಿ. ಆ ನಂತರ ಈ ತಾರಕ ಮಂತ್ರ ತೀರ್ಥವನ್ನು ನೀವು ಅನಾರೋಗ್ಯ ಸಮಸ್ಯೆಗೆ ಮಾಡ್ಕತ್ತೀರಂದ್ರೆ ಯಾವ ವ್ಯಕ್ತಿ ಇರ್ತಿರಲ್ಲ ಆ ವ್ಯಕ್ತಿಯ ಹೆಸರು ಹೇಳಿ ನಿಮ್ಗೆ ತಾರಕ ಮಂತ್ರವನ್ನು ಪಠನೆ ಮಾಡಿ ಆ ವ್ಯಕ್ತಿಗೆ ಆ ತೀರ್ಥವನ್ನು ಕೊಡೋದೈತಿ. ಇನ್ನು ಕೆಲವೊಂದು ಹುಡುಗರು ಹಠ ಮಾಡ್ತಿರ್ತಾವೆ, ಕೆಲವೊಂದು ಮನ್ಯಾಗ ನಾವು ಕೆಲವೊಂದು ಹವ್ಯಾಸಗಳು, ಕೆಟ್ಟ ಹವ್ಯಾಸಗಳಿಗೆ ರೂಢಿಯಾಗಿರ್ತವೆ, ಅದನ್ನು ಬಿಡಿಸ್ಬೇಕಾದ್ರೆ ತಾರಕ ಮಂತ್ರ ಅಷ್ಟೇ ವರ್ಕ್ ಮಾಡ್ತೈತಿ. ಅಷ್ಟೇ ನಿಮ್ಗೆ ನಂಬಿಕೆ ಇಟ್ಟು ಸೇವೆಯನ್ನು ಮಾಡ್ರಿ ಅಂದ್ರೆ ಖಂಡಿತ ಅದರಿಂದ ನಿಮ್ಗೆ ಬದಲಾವಣೆ ಅನ್ನೋ ಕಂಡು ಬರ್ತೈತಿ. ಇನ್ನು ನಮ್ಗೆ ಲೋ ಫೀಲ್ ಆಗ್ತೈತಿ, ಅಥವಾ ನಂಗೆ ಅನಾರೋಗ್ಯ ಸಮಸ್ಯೆ ಐತಿ, ನನಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನನ್ನ ಮ್ಯಾಗ ನನಗೆ ವಿಶ್ವಾಸ ಇಲ್ಲ, ನಾ ಯಾರು ಹೇಳ್ತೇನೆ ಅದನ್ನು ನಂಬ್ತಾನೋ, ನನ್ನ ಸ್ವಂತ ಡಿಸಿಷನ್ ನಂಗೆ ತಗೋಕ್ಕಾಗಲ್ಲ ಅನ್ನೋರ ತಾರಕ ಮಂತ್ರದ 21 ದಿನ ತಾರಕ ಮಂತ್ರದ ಸೇವೆಯನ್ನು ಮಾಡಿರಿ. ಆಗ ನಂತರ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಿ ಯಾವ ರೀತಿ ಬದಲಾವಣೆ ಆಗ್ತೈತಿ, ಯಾವ ರೀತಿ ನೀವು ಚೇಂಜ್ ಆಗಿದ್ದೀರಿ ಅನ್ನೋದು ಮಾತಾಗಲಿ ವಿಚಾರದಾಗಲಿ ನೀವು ತೊಗೋವಂಥ ಡಿಸಿಷನ್ದಾಗಲಿ ನೀವು ನಿಮ್ಮ ಏನು ಮತಗಳನ್ನ
ನಿಮ್ಮ ಮನ್ಯಾಗ ನೀವು ಹೇಳ್ಕೋದ ಅದ ಪ್ರತಿಯೊಂದು ಮಾತು ಹೇಳುವಾಗ ಒಂದು ಸ್ವಲ್ಪ ಹಿಂಜರಿಕೆ ಏನು ಬೇರೆದವ್ರು ನನ್ನ ಬಗ್ಗೆ ಏನು ವಿಚಾರ ಮಾಡ್ತಾರೆ ಈ ರೀತಿ ವಿಚಾರಗಳೆಲ್ಲ ಮಾಡ್ಯಾರ. ಖಂಡಿತವಾಗಿ ತಾರಕ ಮಂತ್ರದ ಸೇವೆಯನ್ನು ಮಾಡಿರಿ. ತಾರಕ ಮಂತ್ರ ಪ್ರತಿನಿತ್ಯ ಕೇಳಿ ಒಂದು ಸ್ಟಾರ್ಟಿಂಗ್ ಒಂದು 2-3 ಸಲ ನೀವು ಹಚ್ಚಿ ಕೇಳಿರಿ. ಆನಂತರ ನಿಮ್ಗೆ ಹೇಳಕ್ಕೆ ಈಸಿ ಆಗ್ತೈತಿ. ಅಥವಾ PDF ಮಾಡ್ಕೊಂಡು ನೀವು ಬರೆದಿಟ್ಕೊಂಡ್ಗ ಅದನ್ನು ಹೇಳಕ್ಕೆ ಪ್ರಯತ್ನ ಮಾಡಿರಿ. ತಾರಕ ಮಂತ್ರಕ್ಕೆ ಇರುವಂಥ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಆ ಶಕ್ತಿ ಆ ಮಂತ್ರದಿಂದನೇ ನಮಗೆ ಎಷ್ಟೋ ಸಮಸ್ಯೆಗಳು, ಅನಾರೋಗ್ಯ ಏನೇ ಸಮಸ್ಯೆ ಇರಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾವೆ. ನಿಮ್ಮ ಸೇವೆಯ ಪ್ರಮಾಣ ಜಾಸ್ತಿ ಆದಾಗ ನಿಮ್ಗೆ ಅನುಭವಗಳು ಪ್ರಚಿತಿಗಳು ಬರ್ತಾವೆ. ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ. ತಾರಕ ಮಂತ್ರವನ್ನು ಪಠನೆ ಮಾಡಿರಿ. ನನಗೆ ಯಾವುದೇ ರೀತಿ ಸೇವೆ ಮಾಡೋಕ್ಕಾಗಲ್ಲಕ್ಕ, ಯಾಕೆ ನನ್ನ ಹತ್ರ ಗ್ರಂಥ ಇಲ್ಲ, ನನ್ನ ಹತ್ರ ಜಪಮಾಲೆ ಇಲ್ಲ, ಮಹಾರಾಜರ ಫೋಟೋ ಇಲ್ಲ ಅಂದರೂ ನಡೆದೈತಿ. ಮನಸ್ಸಿನಾಗ ಸ್ವಾಮಿ ಮಹಾರಾಜರ ಅಧಿಷ್ಠಾನವನ್ನು ನೀವು ಸ್ಥಾಪನೆ ಮಾಡಿ ತಾರಕ ಮಂತ್ರದ ಪಠಣೆಯನ್ನು ಮಾಡ್ತಾ ಹೋಗಿ. 21 ದಿನ ಆಗಲಿಲ್ಲ ಅಂದರೂ 11 ದಿನಾರೇ ನೀವು ಮಾಡಿ ನೋಡಿರಿ. ಖಂಡಿತ ಇದ್ರ ಪ್ರಚಿತಿ ಇದ್ರ ಅನುಭೂತಿ ಭಾಳ ಸುಂದರ ಬರ್ತಾವೆ. ನೀವು ಅನ್ಕೋದಕ್ಕಿಂತನೂ ಜಾಸ್ತಿ ಮಹಾರಾಜರು ನಿಮಗೆ ಕೊಡ್ತಿರ್ತಾರೆ. ಮಹಾರಾಜರು ಕೊಡೋಕೆ ನಾವು ಅಲ್ಲಿ ತಗೋಕೆ ರೆಡಿಯಾಗಿರಬೇಕು, ಅದನ್ನು ಸ್ವೀಕಾರ ಮಾಡೋಕ್ಕೆ ರೆಡಿಯಾಗಿರಬೇಕು. ಆ ಮನಸ್ಥಿತಿ ಮೊದಲು ನಮ್ಮ ಮಹಾರಾಜರು ನಮ್ಮಲ್ಲೇ ನಿರ್ಮಾಣ ಮಾಡ್ತಿರ್ತಾರೋ. ನಮ್ಮಲ್ಲಿರುವ ನೆಗೆಟಿವಿಟಿಯನ್ನು ದೂರ ಮಾಡ್ತಾರೋ, ನಮ್ಮಲ್ಲಿರುವ ನೆಗೆಟಿವ್ ವಿಚಾರಗಳನ್ನ ದೂರ ಮಾಡ್ತಾರೋ. ನಮ್ಮ ಜೀವನದಾಗ ಯಾವ ಕಡೆ ನಮಗೆ ಹೋದ್ರೆ ಯಶಸ್ಸು ಸಿಗ್ತೈತೆ ಅನ್ನೋದು ಮಹಾರಾಜರು ನಮಗೆ ಮಾರ್ಗದರ್ಶನ ಮಾಡ್ತಿರ್ತಾರೋ. ಹಾಗಾಗಿ ಸೇವೆಯನ್ನು ಮಾಡಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಇವತ್ತಿನ ಈ ತಾರಕ ಮಂತ್ರ ಅತ್ಯಂತ ಸರಳ ಸೇವೆ. ನಿಮ್ಗೆ ಇಷ್ಟ ಆಗಿರೋ ನೀವು ಮಾಡಬೇಕಾಗಿರೋದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದೈತಿ. ವಿಡಿಯೋಗೆ ಒಂದು ಲೈಕ್ ಮಾಡೋದೈತಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.